ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಕೂಡ ಈ ಜಾಲದ ಆಳ ಅಗಲ ಎಷ್ಟಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾನೆ ಇದ್ದೀವಿ. ಬಿಕಾಸ್ ಇಡೀ ಸಾರ್ವಜನಿಕವಾಗಿ ಗಮನ ಸೆಳೆದಿರುವಂತಹ ಪ್ರಕರಣ ದುಬೈ ಚಿನ್ನದ ಕತೆ ಎಲ್ಲಿ ತನಕ ಬಂತು ಅನ್ನುವಂತಹ ಕುತೂಹಲ ನಿಮ್ಗೆಲ್ಲರಿಗೂ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಬ್ರೇಕ್ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಎಲ್ರಿಗೂ ಇದ್ದಂತಹ ಪ್ರಶ್ನೆ, ತುಂಬಾ ಜನ 20 ಸಲ ಹೋದ್ರಂತೆ, 30 ಸಲ ಹೋದ್ರಂತೆ ದುಬೈಗೆ, ವರ್ಷದಲ್ಲಿ ಒಂದು 50 ಸಲ ಹೋದ್ರಂತೆ ಅಂತೆಲ್ಲ ಮಾತನಾಡ್ತಾ ಇದ್ರು. ಬಟ್ ಎಕ್ಸಾಕ್ಟ್ ಫಿಗರ್ಸ್ ಏನು, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೇವಲ ದುಬೈ ಮಾತ್ರ ಅಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿದ್ರ, ಈ ಪ್ರಶ್ನೆಗಳಿಗೂ ಕೂಡ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಉತ್ತರ ಸಿಗುತ್ತೆ. ಸೊ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಕ್ಷಣಕ್ಕೆ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಡೀಟೇಲ್ಸ್ ಕೂಡ ಬರ್ತಾ ಇದೆ, ನೋಡ್ಕೊಂಡು ಹೋಗೋಣ ಬನ್ನಿ. ಎಕ್ಸ್ಕ್ಲೂಸಿವ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸತ್ಯ ಸ್ಫೋಟ ಆಗ್ತಾ ಇದೆ. ಅಂತೆ ಕಂತೆ ಸ್ಟೋರಿ ಡೆಫಿನೆಟ್ಲಿ ಅಲ್ಲ, ಇದು ಪಕ್ಕಾ ಲೆಕ್ಕ ಇರುವಂತಹ ಸ್ಟೋರಿ. ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನು ಅನ್ನೋದನ್ನ ಜನರ ಮುಂದೆ ಪ್ರಾಮಾಣಿಕವಾಗಿ ನಾವು ಇಡ್ತಾ ಇದ್ದೀವಿ. ನಟಿ ರನ್ಯಾ ಯಾವ್ಯಾವ ದೇಶಕ್ಕೆ ಹಾರಿದ್ಲು, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಆಕೆ ತಗ್ಲಾಕೊಂಡದ್ದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಸೊ ಎಷ್ಟೆಲ್ಲ ಎಲ್ಲೆಲ್ಲಿ ಹೋಗಿ ಬಂದಿದ್ದಾಳೆ ಅನ್ನೋದು ಗೊತ್ತಾಗ್ಬೇಕಲ್ವಾ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕಳೆದ 5 ತಿಂಗಳ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತೀವಿ ನಿಮಗೆ. ವಿದೇಶಕ್ಕೆ ಪಯಣ ಅಂತ ನಾವು ಹೇಳ್ತಾ ಇದ್ವಲ್ಲ, ಯಾವಾಗ ಅಂತ. ಸೊ ರನ್ಯಾ ಟ್ರಾವೆಲ್ ಹಿಸ್ಟ್ರಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಟಿ ರನ್ಯಾ ಈ ಬೆಂಗಳೂರಿನಿಂದ ದುಬೈಗೆ ಪ್ರವಾಸ ಏನು ಬೆಳೆಸಿದ್ರು ಅದು ಒಂದೆರಡು ಬಾರಿ ಅಲ್ಲ, ತಿಂಗಳಲ್ಲಿ 3ರಿಂದ 4 ಬಾರಿ ಆಕೆ ಪ್ರಯಾಣ ಮಾಡ್ತಾ ಇದ್ದಂತಹ ವಿಚಾರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದು ಕೂಡ ಅಂಕಿ ಅಂಶಗಳ ಸಮೇತ, ಯಾವ್ಯಾವ ಡೇಟಲ್ಲಿ ಎಷ್ಟು ಬಾರಿ ಆಕೆ ದುಬೈ ಪ್ರವಾಸವನ್ನು ಮಾಡಿದ್ಲು ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಕಳೆದ 5 ತಿಂಗಳಲ್ಲಿ 11 ಬಾರಿ ದುಬೈಗೆ ರನ್ಯಾ ಪ್ರಯಾಣವನ್ನು ಬೆಳೆಸಿದಾಳೆ. ತಿಂಗಳಿಗೆ 3 ಬಾರಿ ದುಬೈ ಫ್ಲೈಟ್ ಅನ್ನು ಹತ್ತುತ್ತಾ ಇದ್ಲು ನಟಿ ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ನವೆಂಬರ್ನಿಂದ ಮಾರ್ಚ್ವರೆಗೂ ಪ್ರಯಾಣ ಮಾಡಿರುವಂತಹ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 2023 ಜೂನ್ ಬಳಿಕ ದುಬೈಯನ್ನೇ ಅಡ್ಡ ಮಾಡಿಕೊಂಡಿದ್ಲು ರನ್ಯಾ ಅನ್ನೋದು ಈಗ ಸಿಕ್ಕಿರುವಂತಹ ಡೇಟಾದಿಂದ ಗೊತ್ತಾಗ್ತಿದೆ. 2023ರ ಜೂನ್ನಿಂದ 52 ಬಾರಿ ದುಬೈಗೆ ಭೇಟಿ ಕೊಟ್ಟಿದ್ದಾಳೆ ಚಿನ್ನದ ಚಿನಿಮಿನಿ ನಟಿ ರನ್ಯಾ. ಪಬ್ಲಿಕ್ ಟಿವಿಯಲ್ಲಿ ರನ್ಯಾ ಪ್ರಯಾಣದ ಕಂಪ್ಲೀಟ್ ಡೀಟೇಲ್ಸ್, ಯಾವ್ಯಾವ ಡೇಟಿಗೆ ಹೋಗಿದ್ಲು, ಯಾವ್ಯಾವ ಡೇಟಿಗೆ ರಿಟರ್ನ್ ಆದ್ಲು, ಎಷ್ಟು ಬಾರಿ ತಿಂಗಳಿಗೆ ಆಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ಲು, ಕೇವಲ ದುಬೈಗೆ ಮಾತ್ರ ಹೋಗ್ತಾ ಇದ್ಲಾ ಅಥವಾ ಬೇರೆ ಬೇರೆ ದೇಶಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ಲಾ, ಎಲ್ಲದರ ಡೇಟಾ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಟಿ ರನ್ಯಾ ಯಾವ್ಯಾವ ದೇಶಕ್ಕೆ ಭೇಟಿ ಕೊಟ್ಟಿದ್ಲು ಅನ್ನುವಂತಹ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದು ಅಂತೆಕಂತಿಯ ಸ್ಟೋರಿ ಅಲ್ಲ, ಇದು ಪಕ್ಕಾ ಲೆಕ್ಕದ ಸ್ಟೋರಿ. ಯಾವ್ಯಾವ ಡೇಟಿಗೆ ಹೋಗಿದ್ಲು, ಯಾವ್ಯಾವ ಡೇಟಿಗೆ ರಿಟರ್ನ್ ಆಗಿದ್ಲು ಅನ್ನುವಂತಹ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಈಕೆ ಹತ್ತತ್ರ ತಿಂಗಳಿಗೇನೆ 3 ಬಾರಿ ದುಬೈಗೆ ಪ್ರವಾಸವನ್ನು ಬೆಳೆಸ್ತಾ ಇದ್ಲಂತೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಡೇಟಾವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 13/11/2024 ದುಬೈಗೆ ಪ್ರಯಾಣವನ್ನು ಬೆಳೆಸಿರ್ತಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ನಟಿ ರನ್ಯಾ. ಅದಾದ ಮೇಲೆ ಈಕೆ 12/12/2024 ಮತ್ತೆ ದುಬೈಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈಕೆ ತಿಂಗಳಿಗೆ 2ರಿಂದ 3 ಬಾರಿ ಬೆಂಗಳೂರಿನಿಂದ ದುಬೈಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ಲು. ಅದಾದ ಮೇಲೆ 20/12/2024 ಮತ್ತೆ ದುಬೈಗೆ ಹಾರ್ತಾಳೆ ವಿಮಾನದಲ್ಲಿ. ಪ್ರತಿ ಬಾರಿಯ ಭೇಟಿ ಕೊಟ್ಟಂತಹ ಡೇಟ್ನ ಡೀಟೇಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ದುಬೈಗೆ ಭೇಟಿ ಕೊಟ್ಟಂತಹ ಡೇಟ್ ಇದು. ಬೆಂಗಳೂರಿನಿಂದ ಈಕೆ ದುಬೈಗೆ ಹಾರ್ತಾ ಇದ್ಲು. ಅಲ್ಲಿರ್ತಾ ಇದ್ದಿದ್ದು ಕೇವಲ ಅರ್ಧ ಗಂಟೆ, ಅರ್ಧ ದಿನ, ಕೆಲವೇ ದಿನಗಳು ಮಾತ್ರ. ಅದಾದ ಮೇಲೆ ಅದೇ 12ನೇ ತಿಂಗಳು 2024 27ನೇ ತಾರೀಕು ಮತ್ತೆ ದುಬೈಗೆ ಪ್ರಯಾಣವನ್ನು ಬೆಳೆಸ್ತಾಳೆ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ದುಬೈಗೆ ಹೋದ ನಂತರ ಆಕೆ ಮತ್ತೆ ಆದಷ್ಟು ಬೇಗ ರಿಟರ್ನ್ ಆಗ್ತಾ ಇದ್ಲು. 27/12/2024 ದುಬೈಗೆ ಹೋಗಿರ್ತಾಳೆ ರನ್ಯಾ. ಅದಾದ ಮೇಲೆ ಆಕೆ ಮತ್ತೆ ದುಬೈಗೆ ಹೋಗುವಂತಹದ್ದು ನೆಕ್ಸ್ಟು 2025ಕ್ಕೆ 1 ತಿಂಗಳ ಬಳಿಕ ಮತ್ತೆ ದುಬೈಗೆ ಪ್ರಯಾಣವನ್ನು ಬೆಳೆಸ್ತಾಳೆ ನಟಿ ರನ್ಯಾ ಅನ್ನೋದು ಗೊತ್ತಾಗುತ್ತೆ. 7/1/2025ಕ್ಕೆ ಮತ್ತೆ ದುಬೈಗೆ ಪ್ರಯಾಣವನ್ನು ಬೆಳೆಸ್ತಾಳೆ ರನ್ಯಾ ಇದೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ.
ಆಕೆ ದುಬೈಗೆ ಹೋಗಿ ಬರೋದನ್ನೇ ಕೆಲಸ ಮಾಡ್ಕೊಂಡಿದ್ಲು ಅನ್ನೋದು ಕೂಡ ಈ ಡೇಟಾ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಂಜೆ ಹೋಗಿ ಬೆಳಗ್ಗೆ ಬರ್ತಾ ಇದ್ಲು, ಇಲ್ಲ ಬೆಳಗ್ಗೆ ಹೋದರೆ ಸಂಜೆ ಬರ್ತಾ ಇದ್ಲು. ಆ ರೀತಿಯಲ್ಲಿ ಆಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ಲು ದುಬೈಗೆ ಅನ್ನೋದು ಗೊತ್ತಾಗ್ತಾ ಇದೆ. 11/1/2025 ಮತ್ತೆ ದುಬೈಗೆ ಹಾರ್ತಾಳೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈಕೆ ತಿಂಗಳಿಗೆ ಹತ್ತಿರ 3-4 ಬಾರಿ, ಅಂದರೆ ವರ್ಷಕ್ಕೆ 35-40 ಬಾರಿ ದುಬೈಗೆ ಪ್ರಯಾಣ ಮಾಡಿರೋದು ಗೊತ್ತಾಗ್ತಾ ಇದೆ. 11/1/2025 ಮತ್ತೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ದುಬೈಗೆ ಹೋಗಿರುವಂಥದ್ದು. ಅದಾದ ಮೇಲೆ 16/1/2025 ಈಕೆ ದುಬೈಗೆ ಹಾರ್ತಾಳೆ. ಆ ಡೇಟ್ನ ಗ್ಯಾಪನ್ನು ಗಮನಿಸ್ತಾ ಇದ್ರಿ. 1 ವಾರದ ಬಳಿಕ ಈಕೆ ಪದೇ ದುಬೈಗೆ ಪ್ರಯಾಣವನ್ನು ಬಳಸ್ತಾ ಇದ್ದಿದ್ದೆ. DRI ಅಧಿಕಾರಿಗಳು ಈಕೆಯನ್ನು ತಡೆದು ತಪಾಸಣೆಗೆ ಒಳಪಡಿಸೋದಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಯಾಕೆ ಪದೇ ದುಬೈಗೆ ಹೋಗ್ತಾಳೆ ಅಂಥೇಳಿ ಪ್ರಶ್ನೆ ಮಾಡಿದರು. 10/2/2025 ಮತ್ತೆ ದುಬೈಗೆ ಹಾರ್ತಾಳೆ. ಕೇವಲ 1 ವಾರದ ಅಂತರದಲ್ಲಿ ಪದೇ ಅರಬ್ ಕಂಟ್ರಿಗೆ ಈಕೆ ಭೇಟಿ ಕೊಡ್ತಾ ಇರುವಂತಹ ವಿಚಾರ DRI ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಈಕೆ ಯಾವ್ಯಾವ ಸಂದರ್ಭದಲ್ಲಿ ದುಬೈಗೆ ಭೇಟಿ ಕೊಟ್ಟಿದ್ಲು ಅನ್ನುವಂತಹ ಡೀಟೇಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಅಗೇನ್ 18/2/2025 ಅಂದರೆ 6 ದಿನಗಳ ಅಂತರದಲ್ಲಿ ಮತ್ತೆ ದುಬೈಗೆ ಹಾರ್ತಾಳೆ ಈ ರನ್ಯಾ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 5 ತಿಂಗಳು 11 ಬಾರಿ ದುಬೈ ಟ್ರಿಪ್ಪನ್ನು ಮಾಡಿರುವಂಥದ್ದು. 3/3/2025 ಮತ್ತೆ ದುಬೈಗೆ ಹಾರಿರುವಂತಹ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಅನ್ಡೌಟೆಡ್ಲಿ ಈ DRI ಅಧಿಕಾರಿಗಳು ಈಕೆಯನ್ನು ಲಾಕ್ ಮಾಡಲಿಕ್ಕೆ ಕಾರಣನೇ ಈ ಟ್ರಾವೆಲ್ ಹಿಸ್ಟ್ರಿ ಅನ್ನೋದು ಗೊತ್ತಾಗ್ತಾ ಇದೆ. ಈಕೆ ಹೇಳಿರೋ ಪ್ರಕಾರ ಬಿಸ್ನೆಸ್ ವಿಚಾರಕ್ಕೆ ಹೋಗಿದ್ದೇ ಆದರೂ ಕೂಡ 1 ತಿಂಗಳಲ್ಲಿ 3-4 ಬಾರಿ ಹೋಗೋದಕ್ಕೆ ಸಾಧ್ಯನಾ ಅಂಥೇಳಿ, ಈಕೆ ಪ್ರತಿ ಬಾರಿ ಹೋದಾಗಲೂ ಕೂಡ ಇದೇ ರೀತಿ ಗೋಲ್ಡನ್ನು ಸಾಗಾಟ ಮಾಡ್ತಾ ಇದ್ಲಾ ಅಂಥೇಳಿ ಮುರಳಿ? ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ DRI ಅಧಿಕಾರಿಗಳಿಗೆ ಅನುಮಾನ ಬರಲಿಕ್ಕೆ ಪ್ರಮುಖವಾದ ಕಾರಣ ಆಕೆ ಯಾವಾಗ ಟ್ರಾವೆಲ್ ಮಾಡಿದ್ರು ಕೂಡ ಅದು ಸಿಂಗಲ್ ಡೇ ಟ್ರಿಪ್ ಆಗಿರ್ತಿತ್ತು. ಯಾಕೆಂದ್ರೆ 3ನೇ ತಾರೀಕು ಬೆಳಗ್ಗೆ 4:30 ಹೋಗ್ತಾಳೆ, ಮತ್ತೆ ಸಂಜೆ 6:30 ಮತ್ತೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇರುವಂಥದ್ದು. ಅಂದ್ರೆ ಆಕೆ 2021ರಿಂದನೂ ಕೂಡ ನಿರಂತರವಾಗಿ ಆಕ್ಟಿವ್ ಆಗುವಂಥ ಕೆಲಸವನ್ನ ಮಾಡ್ತಾ ಇದ್ಲು. 2021ರಲ್ಲಿ ಕೇವಲ 1 ಬಾರಿ ದುಬೈಗೆ ಹೋಗಿರ್ತಾಳೆ. ಅದಾದ ನಂತರ 2022ರಲ್ಲಿ ಎಲ್ಲೂ ಕೂಡ ವಿದೇಶದ ಪ್ರಯಾಣವನ್ನೇ ಆಕೆ ಮಾಡೋದಿಲ್ಲ. 2023 ಜನವರಿಯಲ್ಲಿ ಯುರೋಪ್ ಕಂಟ್ರೀಸ್ಗೆಲ್ಲ ಕೂಡ ಭೇಟಿಯನ್ನು ಕೊಡ್ತಾಳೆ. ಅದಾದ ನಂತರ 2023 ಜೂನ್ನಿಂದ 3/3/2025 ತನಕ, ಅಂದರೆ 23ರಿಂದ 25 ತನಕ 52 ಬಾರಿ ದುಬೈಗೆ ಟ್ರಿಪ್ ಅನ್ನ ಮಾಡಿರುವಂಥದ್ದು. ಈ 52 ಬಾರಿ ದುಬೈಗೆ ಟ್ರಿಪ್ ಅನ್ನ ಮಾಡೋದ್ರಲ್ಲಿ 45ಕ್ಕೂ ಹೆಚ್ಚು ಬಾರಿ ಸಿಂಗಲ್ ಡೇ ಟ್ರಿಪ್ ಆಗಿರುವಂಥದ್ದು. ಇದು DRI ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ಅನುಮಾನ ಶುರುವಾಗುವಂಥದ್ದು. ಯಾಕೆಂದ್ರೆ ಬೆಳಗ್ಗೆ ಹೋಗ್ತಾಳೆ, ಬೆಳಗ್ಗೆ ಹೋಗಿ ಸಂಜೆ ಬರುವಂಥದ್ದು, ಅಥವಾ ಇಂದಿನ ಸಂಜೆ ಹೋಗಿ ಮತ್ತೆ ಬೆಳಗಿನ ಫ್ಲೈಟ್ಗೆ ಬರುವಂಥದ್ದು, ಈ ರೀತಿಯ ಕೆಲಸಗಳನ್ನ ಆಕೆ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ DRI ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು. ಪ್ರೇಮ್, ಏನಂದ್ರೆ ಇಷ್ಟು ದಿನ ಹೇಳ್ತಾ ಇದ್ರು ನಾನು 50 ಸತಿ ಹೋಗಿದ್ದಾಳೆ, 60 ಸತಿ ಹೋಗಿದ್ದಾಳೆ, 70 ಸರಿ ಹೋಗಿದ್ದಾಳೆ ಅಂತೇಳಿ. ಆದ್ರೆ ಪಬ್ಲಿಕ್ ಟಿವಿಲಿ ಯಾವ ಡೇಟ್ ನಲ್ಲಿ ಆಕೆ ಪ್ರಯಾಣವನ್ನ ಬೆಳೆಸಿದಾಳೆ ಮತ್ತು ಯಾವ ಡೇಟ್ ನಲ್ಲಿ ಆಕೆ ವಾಪಸ್ ಬಂದಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಆಕೆ ಟ್ರಾವೆಲ್ ಹಿಸ್ಟ್ರಿಯನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇದು ಅನುಮಾನ ಬಂದೇ ಬರುವಂಥದ್ದು. ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಯಾವಾಗಲೂ 1 ಬಾರಿಯೇ ಆಕೆ ಮಾಡಿರುವಂಥದ್ದಲ್ಲ, ಪ್ರತಿ ಬಾರಿ ಕೂಡ ಹೆಬಿಚುವಲ್ ಆಗಿ ಈ ರೀತಿಯ ಕೆಲಸವನ್ನ ಕೂಡ ಅವಳು ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಜೊತೆಗೆ ಇನ್ನೊಂದು ಆಕೆ ಕ್ಲೈಮ್ ಮಾಡುವಂಥದ್ದು, ನನಗೆ ದುಬೈನಲ್ಲಿ ರಿಯಲ್ ಎಸ್ಟೇಟ್ ಇದೆ ಅಂತ ಹೇಳ್ತಾಳೆ. ಆದ್ರೆ ದುಬೈನಲ್ಲಿ ಇರುವಂಥದ್ದು ಆಕೆಯ ಬಿಸ್ನೆಸ್ ಏನಂದ್ರೆ ವೀರಾ ಅನ್ನೋ ಹೆಸರಿನಲ್ಲಿ ವಾಚ್ ಮೇಕರ್ಸ್ ಮತ್ತು ಜುವೆಲರ್ಸ್ ಅಂತ, ಅಂದ್ರೆ ವಾಚ್ ಮೇಕರ್ ಮಾಡುವಂಥದ್ದು ಮತ್ತು ಜುವೆಲರ್ಸ್ ಅನ್ನ ಆಕೆ ಇಟ್ಕೊಂಡಿದ್ದಾಳೆ. ಅದು ಆಕೆ ಮಾಲೀಕತ್ವದಲ್ಲಿ ಇರುವಂಥದ್ದು. ಆದ್ರೆ ರಿಯಲ್ ಎಸ್ಟೇಟ್ ನ DRI ಮುಂದೆ ಕ್ಲೈಮ್ ಅನ್ನ ಮಾಡ್ತಾ ಇರುವಂಥದ್ದು. ಈ ಎರಡೂ ಕೂಡ ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕುವಂತ ಒಂದಷ್ಟು ಕೆಲಸಗಳು ಆಗ್ತಾ ಇದ್ದಾವೆ. ಅಂದ್ರೆ ಆಕೆ ಇರುವಂತದ್ದು ರೆಸಿಡೆನ್ಸಿಯಲ್ ವೀಸಾ ಅನ್ನ ದುಬೈನಲ್ಲಿ ಪಡ್ಕೊಂಡಿದ್ದಾಳೆ. ಆದ್ರೂ ಕೂಡ ಇದರಲ್ಲಿ ಸಾಕಷ್ಟು ಮೋಸವನ್ನ ನಡೆದಿದೆ ಅಂತೇಳಿ DRI ಅಧಿಕಾರಿಗಳ ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇರುವಂತದ್ದು. ಪ್ರೇಮ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.